ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಸ್ಯಾಟರ್ಡೇ ಒಂದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡೋಣ ಅಂತ ಹ್ಯಾಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಬರ್ತಾ ಮಂಡಕ್ಕಿ ಬಜ್ಜಿ ಬೋಂಡ ತೊಗೊಂಬಂದಿದ್ರು. ಎಣ್ಣೆದೆಲ್ಲ ಜಾಸ್ತಿ ಕೊಡಬಾರ್ದಲ್ಲ, ಹಾಗಾಗಿ ಬಜ್ಜಿನ 4 ಪಾಲು ಮಾಡಿ ಎಲ್ಲರಿಗೂ ಚೂರು ಚೂರು ಕೊಡ್ತಾಯಿದ್ದೀನಿ. ಜನ್ನಿಗೆ ಸಪ್ರೇಟಾಗೇ ಕೊಡ್ತೀನಿ, ಯಾಕಂತೇಳಿದ್ರೆ ಇಲ್ಲ ಇವ್ರದ್ದೆಲ್ಲ ತೊಗೊಂಡು ತಿಂದ್ಬಿಡ್ತಾಳೆ ಅವಳು. ಹಾಗಾಗಿ 3 ಜನ ಪ್ರಾಬ್ಲಮ್ ಇಲ್ಲ. ಸಂಡೇ ಬೆಳಗ್ಗೆನೇ ಹೋಗಿ ಚಿಕನ್ನು ಮಟನ್ನು ಎಲ್ಲ ತೊಗೊಂಬಂದಿದ್ರು. ಎಲ್ಲ ಬೇಯಿಸಿಟ್ಟಿದ್ದೀನಿ, ಸೂಪ್ ಮಾಡಿದ್ದೀನಿ. ಇವರಿದು ಫಸ್ಟು ನಾನು ಪ್ರಿಪೇರ್ ಮಾಡಿಬಿಡ್ತೀನಿ, ಆಮೇಲೆ ನಂದು ಪ್ರಿಪೇರ್ ಮಾಡ್ಕೊಳ್ತೀನಿ. ಇವತ್ತು ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡಬೇಕು. ಪಂಜ ರೆಡಿ ಇದೆ, ಮಟನ್ ರೆಡಿ ಇದೆ. 10:30 ಇನ್ನೂ ಊಟ ಟೈಮ್ ಆಗಿರಲಿಲ್ಲ ಅಂತ ಕ್ಯಾರೆಟ್ ಕೊಡ್ತಾಯಿದ್ದೀನಿ. ಕ್ಯಾರೆಟನ್ನ ಇವ್ರದ್ದು ಫೇವ್ರೆಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಎಲ್ಲರೂ ತೊಗೊಂಡು ಅವ್ರವ್ರ ಜಾಗಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹೀಗೆ ವಿಡಿಯೋ ನೋಡುವಾಗ ಒಂದು ಮಂಗದ ವಿಡಿಯೋ ಬಂದಿತ್ತು. ಅವನು ದ್ರಾಕ್ಷಿ ಕೊಡ್ತಾನೇ ಇದ್ದ. ಜಾಸ್ತಿ ಆದಾಗ ಅದು ರಿಯಾಕ್ಟ್ ಮಾಡಿ ಸಿಟ್ಟು ಮಾಡಿ ಅಲ್ಲಿಂದ ಎದ್ದೋಯ್ತು. ಆದರೆ ಮನುಷ್ಯನಿಗೆ ಕಂಪೇರ್ ಮಾಡಿಕೊಂಡೆ ನಾನು. ಏನಂತ ಹೇಳಿದ್ರೆ, ಮನುಷ್ಯನಿಗೆ ಜಾಸ್ತಿ ಆದರೆ ಅವನು ಅಲ್ಲಿಂದ ಎದ್ದು ಹೋಗಲ್ಲ, ಸಿಟ್ಟು ಬರಲ್ಲ, ಬೇಡ ಅಂತಲೂ ಹೇಳಲ್ಲ. ಅವನಿಗೆ ನನಗೂ ಇರಲಿ, ಮಕ್ಕಳಿಗೂ ಇರಲಿ, ಮೊಮ್ಮಕ್ಕಳಿಗೂ ಇರಲಿ, ಮರಿಮಕ್ಕಳಿಗೂ ಇರಲಿ ಅಂತಾನೆ. ಜೊತೆಗೆ ಮನುಷ್ಯನಿಗೆ ಏನಂತ ಹೇಳಿದ್ರೆ, ಇದ್ದಿರಿದ್ದು ನನ್ನ ಹತ್ರ ಎಲ್ಲ ಇದೆ ಅಂತ ಅಹಂಕಾರ ಬೇರೆ. ಮನುಷ್ಯ ಏನಂತ ಹೇಳಿದ್ರೆ ಪ್ರಾಣಿಗಳಿಂದ ಕೆಲವೊಂದು ಪಾಠಗಳನ್ನು ಕಲಿಬೇಕಾಗುತ್ತೆ. ಏನಂತ ಹೇಳಿದ್ರೆ, ಇವುಗಳು ಆ ಮೂಮೆಂಟಲ್ಲಿ ಏನು ಸಿಗುತ್ತೆ ಅದನ್ನು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಆರಾಮಾಗಿರ್ತಾರೆ. ಇದನ್ನು ಅಳವಡಿಸ್ಕೊಂಡ್ರೆ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ಬಿರಿಯಾನಿ ರೆಡಿ ಇದೆ, ಗ್ರೇವಿ ರೆಡಿ ಇದೆ, ಮೊಸರು ಬಜ್ಜಿ. ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಬಾಯ್.